ನಾನು ಇಲ್ಲಿ ಸುಮ್ಮನೆ ಕೂತ್ಕೊಂಡಿದ್ದೆ, ಕರೆದು ವಿಡಿಯೋ ಮಾಡಿಸ್ಕೊಂತಾರೆ ಪಾಪ. ಭಯ ऐसे पकड़ो ಆರಾಮ್ಸೆ ಹಾಂ. ಚಂದ್ರಭಾಗ ನದಿ ಐತಲ್ಲ, ಅಲ್ಲಿಂದ ಸ್ಟಾರ್ಟ್ ಆಗಿದ್ದ ಲೈನು ಇಲ್ಲಿ ಬಂದು ಎಂಡ್ ಆಗುತ್ತೆ. ದೇವಸ್ಥಾನ ಕಾಣಿಸಿದೆಯಲ್ಲ, ಅದೇ ಪುಂಡಲೀಕನ ದೇವಸ್ಥಾನ. ಸೀಟ್ ಸಿಗುತ್ತೋ ಇಲ್ಲೋ ಗೊತ್ತಿಲ್ಲ ನಿಜ. ಇವ್ರು ನನ್ನ ಭೈರವ ಟ್ರೆಕ್ ವಿಡಿಯೋ ನೋಡೋರಂತ ತೋರಿಸ್ತಾವ್ರೆ. ಹಾಯ್ ಹಲೋ ಎಲ್ಲರೂ, ವೆಲ್ಕಮ್ ಬ್ಯಾಕ್ ಟು ಚಾನಲ್ ಅರುಣ್ ಟ್ರಾವೆಲ್ ಸ್ಟೋರೀಸ್. ನನ್ನ 100 ಡೇಸ್ ಪ್ರಯಾಣ ಸೀರೀಸಲ್ಲಿ ಇದು ಡೇ 4. ಸೊ ರೈಟ್ ನಾನು ನನಗೆ ಪಂಡ್ರಾಪುರದಲ್ಲಿದ್ದೀನಿ. ಪಂಡ್ರಾಪುರದಲ್ಲಿ ಪಾಂಡುರಂಗ ವಿಠಲನ ದರ್ಶನ ಮಾಡೋದಕ್ಕಿಂತ ಮುಂಚೆ ಚಂದ್ರಭಾಗ ನದಿ ಸ್ನಾನ ಮಾಡಿ ಪುಂಡಲೀಕನ ದರ್ಶನ ಮಾಡ್ಕೊಂಡು ಹೋಗಬೇಕು ಅಂತ ಹೇಳ್ತಾರೆ. ನೀವು ನೋಡ್ಬೋದು, ಚಂದ್ರಭಾಗ ನದಿ ತುಂಬಿ ಹರಿತಾ ಇದೆ. ಅಲ್ಲಿ ದೇವಸ್ಥಾನ ಕಾಣಿಸಿದೆಯಲ್ಲ, ಅದೇ ಪುಂಡಲೀಕನ ದೇವಸ್ಥಾನ. ನೋಡಿ, ಬೋಟಲ್ಲೆಲ್ಲ ಕೂತ್ಕೊಂಡಿದ್ದಾರೆ, ಬೋಟಲ್ಲಿ ಕೂಡ ಮಲಗಿದ್ದಾರೆ. ಫುಲ್ಲು ಮಳೆ ಬಂದ್ಬಿಟ್ಟು ತುಂಬ ಹರಿತಾ ಇದೆ. ಬೋಟ್ ಮೇಲೆ ಹೋಗ್ತಾ ಇದ್ದೀನಿ ನಾನು. ಆ್ಯಕ್ಚುಲಿ ವೀಡಿಯೋ ಮಾಡೋದಕ್ಕೆ ಅಲ್ಲಿ ಕೂತ್ಕೊಂಡಿದ್ದೆ ನಾನು. ಈಗ ಇಳಿಯೋದಿರೋದು. ಇದು ನೋಡಿದ್ರೆ ಆ ಕಡೆ ಈ ಕಡೆ ಅಲ್ಲಾಡ್ತಾ ಇದೆ. ಭಯ ऐसे पकड़ो ಆರಾಮ್ಸೆ ಹಾಂ. ಥ್ಯಾಂಕ್ ಯು. ಇವರೇ ಕ್ಯಾಮ್ರಾಮನ್. ಪಾಂಡುರಂಗ ವಿಠಲನ ದರ್ಶನ ಮಾಡ್ಕೋಬೇಕು ಅಂತಂದರೆ 2 ಥರ ಮಾಡ್ಬೋದು. ಒಂದು, ಇಲ್ಲೇ ನೋಡ್ತಾ ಇದ್ರೆ ಲೈನು, ಇದರಲ್ಲಿ ನಿಂತ್ಕೊಂಡು ಸುಮಾರು 4 ರಿಂದ 5 ಅವರು ಫುಲ್ ಜನ ಇದ್ದಾರೆ. ಇದರಲ್ಲಿ ಹೋಗ್ಬಿಟ್ಟು ಪಾಂಡುರಂಗ ವಿಠಲನ ಕಾಲನ್ನ ಮುಟ್ಟಿ ದರ್ಶನ ಮಾಡ್ಕೊಂಡು ಹೊರಡೆ ಬರ್ಬೋದು. ಇನ್ನೊಂದು, ದೇವಸ್ಥಾನ ಮುಂದೆ ಹೋಗ್ಬಿಟ್ಟು ನಮಸ್ಕಾರ ಮಾಡ್ಕೊಂಡು ರಿಟರ್ನ್ ಬಂದ್ಬಿಡ್ಬೋದು. ಇಲ್ಲಿ ನೋಡ್ತಾ ಇದ್ರೆ ಮೇಲ್ಗಡೆ ಲೈನು ಎಲ್ಲ ಭಜನೆ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಅಂದರೆ ಅವ್ರು ನಿಂತಿರೋ 4-5 ಅವರು ದೇವ್ರ ನೆಪದಲ್ಲಿ, ಅಂದರೆ ದೇವ್ರ ಜಪ ಮಾಡ್ಕೊಂಡು ಆರಾಮಾಗಿ ಭಜನೆ ಮಾಡ್ಕೊಂಡು ಹೋಗ್ತಾ ಇರ್ತಾರೆ. ನಮ್ಮ ಕರ್ನಾಟಕದಿಂದ ಯಾರೋ ಪಾದಯಾತ್ರೆ ಬಂದಿದ್ದಾರೆ, ಶ್ರೀ ಶರಣ ಬಸವೇಶ್ವರ ಭಜನಾ ಮಂಡಳಿ ಅಂತೆ. ಅದು ಬಳ್ಳೂಟಗಿ ಅಂತೆ, ಕೊಪ್ಪಳ ಜಿಲ್ಲೆ. ಚಂದ್ರಭಾಗ ನದಿ ಘಾಟ್ ಮುಂದೆನೆ ಸ್ಟ್ರೈಟಾಗಿ ಹೋದರೆ ಪಾಂಡುರಂಗ ವಿಠಲನ ದೇವಸ್ಥಾನ ಸಿಗುತ್ತೆ. ಇಲ್ಲಿ ದ್ವಾರಕಾಧೀಶ್ ಮಂದಿರ ಐತೆ ನೋಡ್ರಿ. ಹಿಂಗೆ ಹೊರಗಡೆ ಹೋಗಿ ದರ್ಶನ ಮಾಡ್ಕೋಬೋದು. ಜಸ್ಟ್ ಈಗಿನ ದರ್ಶನ ಮಾಡ್ಕೊಂಡ್ಬಂದೆ. ನಾನಿಂದ ನೋಡ್ತಾ ಇದ್ರಲ್ಲ, ಇದೇ ಮೇನ್ ಟೆಂಪಲ್ಲು. ಸೊ ಈ ಟೆಂಪಲ್ಗೆ ನೀವು 2 ರೀತಿ ದರ್ಶನ ಮಾಡ್ಬೋದು ಅಂತ ಹೇಳಿದ್ನಲ್ಲ. ಇನ್ನೊಂದು, ಅಲ್ಲಿ ಮೂಕ ದರ್ಶನ ಕ್ಯೂ ಅಂತ ಇರುತ್ತೆ. ಅಲ್ಲಿ ಹೋಗ್ಬಿಟ್ಟು ದೇವರು ದೂರ ಇರೋಂಗೆ ಮುಕ್ಕೊಂಬರ್ಬೋದು. ಸೊ ನಿಮ್ಮ ಹತ್ರ ಟೈಮ್ ಇಲ್ಲ ಅಂದರೆ ಅದು ಮಾಡ್ಬೋದು. ಇಲ್ಲ ಟೈಮ್ ಐತೆ, ಒಂದು 5 ರಿಂದ 6 ಅವರು ಆರಾಮಾಗಿ ನಾನು ನಿಂತ್ಕೊಂಡು ಹೋಗ್ತೀನಿ ಅಂತಂದರೆ ಮೇಲ್ಗಡೆ ಈ ಥರ ಅಲ್ಲಿಂದ, ಇಲ್ಲಿ ಆ ನದಿ, ಚಂದ್ರಭಾಗ ನದಿ ಐತಲ್ಲ, ಅಲ್ಲಿಂದ ಸ್ಟಾರ್ಟ್ ಆಗಿದ್ದ ಲೈನು ಇಲ್ಲಿ ಬಂದು ಎಂಡ್ ಆಗುತ್ತೆ. ಸೊ ನೀವು ಆರಾಮಾಗಿ ಅದರಲ್ಲಿ ಕೂಡ ಹೋಗ್ಬೋದು. ಅದರಲ್ಲಿ ಬೆನಿಫಿಟ್ ಅಂತಂದರೆ ದೇವ್ರ ಹತ್ರ ಹೋಗ್ಬಿಟ್ಟು ಸಾಕ್ಷಾತ್ ಪಾಂಡುರಂಗನ ಕಾಲನ್ನ ಮುಟ್ಟಿ ದರ್ಶನ ಮಾಡ್ಕೋಬೋದು. ಇದು ಮೂಕ ದರ್ಶನ ಅಂದರೆ ದೂರದಿಂದ ನೋಡ್ಕೊಂಡು ನಮಸ್ಕಾರ ಮಾಡ್ಕೊಂಡು ಬಂದ್ಬಿಡ್ಬೋದು ಅಷ್ಟೇ. ನೋಡ್ಕೊಂಬಿಡಿ, ಇದೇ ಪಾಂಡುರಂಗ ವಿಠಲನ ದೇವಸ್ಥಾನ. ನಿಮಗೂ ಒಳ್ಳೇದು ಮಾಡಲಿ, ನನ್ನ ಚಾನಲ್ಗೂ ಒಳ್ಳೇದು ಮಾಡಲಿ. ಮೂಕ ದರ್ಶನ ಅನ್ನೋ ಲೈನಲ್ಲಿ ಜನಗಳೇ ಇಲ್ಲ. ನಾನು ಹೋಗಿದ್ದು ಒಂದು 5 ಮಿನಿಟ್ಸ್ಗೆಲ್ಲ ದರ್ಶನ ಮಾಡ್ಕೊಂಬಂದ್ಬಿಟ್ಟೆ. ಸೊ ಆ ದೊಡ್ಡ ಲೈನ್ ಐತಲ್ಲ, ಅದು ಮಾತ್ರ ತುಂಬ ಟೈಮ್ ಹಿಡಿಯುತ್ತೆ. ಇನ್ನೊಂದು ವಿಚಾರ ಅಂತಂದರೆ, ಭಾರತದಲ್ಲೇ ನಾನು ನೋಡ್ದಂಗೆ ಗರ್ಭಗುಡಿಗೆ ಹೋಗಿ ವಿಗ್ರಹನ ಮುಟ್ಟಿ ದರ್ಶನ ಮಾಡ್ಕೊಂಬರೋದು ಪಂಡ್ರಾಪುರದಲ್ಲಿ ಅನ್ಕೊತೀನಿ. ನಿಮ್ಗೇನೋ ಗೊತ್ತಿದ್ರೆ ಬೇರೆ ಟೆಂಪಲ್ ಬಗ್ಗೆ ಕಮೆಂಟ್ ಮಾಡಿ ಹೇಳಿ. ಬಟ್ ನಂಗೆ ಮಾತ್ರ ತುಂಬ ಖುಷಿ ಅನ್ನಿಸ್ತು. ಯಾಕಂದರೆ ಭಕ್ತಾದಿಗಳು ಇನ್ನು ಏಕಾದಶಿ ಟೈಮಲ್ಲಿ ಎಷ್ಟೋ ಕಿಲೋಮೀಟ್ರ್ ನಡ್ಕೊಂಬರ್ತಾರಂತೆ. ನಡ್ಕೊಬಂದು ಇಲ್ಲಿ ಸ್ವಾಮಿ ಪಾದನ ಮುಟ್ಟಿ ದರ್ಶನ ಮಾಡ್ಕೊತಾರೆ. ಸೊ ಅವಾಗ ಅವ್ರ ಜೀವನ ಪಾವನ ಆಗುತ್ತೆ ಅಂತ ಹೇಳ್ತಾರೆ. ನಾನು ಈ ಪಂಡ್ರಾಪುರಕ್ಕೆ ಚಿಕ್ಕವಾಗಿದ್ದಾಗ ಬಂದಿದ್ದೆ, ಅಂದರೆ ನಮ್ಮ ಅಪ್ಪನ ಜೊತೆ ಬಂದಿದ್ದೆ. ದೇವಸ್ಥಾನದಿಂದ ಸ್ವಲ್ಪ ಮುಂದೆ ಬಂದರೆ ನಮಗೆ ಇಲ್ಲೊಂದು ಛತ್ರಪತಿ ಶಿವಾಜಿ ಮಹಾರಾಜ್ ಚೌಕ್ ಅಂತ ಸಿಗುತ್ತೆ. ಅಂದರೆ ಅಲ್ಲಿ ಛತ್ರಪತಿ ಶಿವಾಜಿ ಮಹಾರಾಜು ವಿಗ್ರಹ ಇಟ್ಟು ಪೂಜೆ ಕೂಡ ಮಾಡ್ತಾರೆ. ನೋಡ್ತಿರಲ್ಲ, ಇದೆ ಅದು. ಸೊ ಇಲ್ಲಿಂದ ಹಿಂಗೆ ಹೋದರೆ ಸೀದಾ ದೇವಸ್ಥಾನಕ್ಕೆ ಹೋಗ್ಬೋದು. ಈ ಕಡೆ ಹೋದರೆ ಭಕ್ತಿ ನಿವಾಸ ಧರ್ಮಶಾಲಾ ಇರುತ್ತೆ. ಸೊ ಹಿಂಗೆ ಮುಂದೆ ಬಂದರೆ ಇಲ್ಲಿ ನೋಡಿ, ಇಲ್ಲಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ. ವಾಹ್, ಭಕ್ತಾದಿಗಳು ಪಾದಯಾತ್ರೆ ಬರ್ತಾ ಇರೋದು ದೇವಸ್ಥಾನಕ್ಕೆ. ವಾವ್. ಟೈಮ್ 8:15 ಆಗುತ್ತೆ. ತುಂಬ ಹೊಟ್ಟೆ ಹಿತಾಯಿತು. ಅದಕ್ಕೆ ಇಲ್ಲಿ ರೋಡ್ ಸೈಡಲ್ಲಿ ವಡೆ ಮಾಡ್ತಾಯಿದ್ದು, ವಡೆ ತಿಂತಾಯಿದ್ದೀನಿ. ತುಂಬ ಫೇಮಸ್ ಇಲ್ಲಿ. ಯಾಕೆ ಅಂತಂದರೆ ಸ್ಕೂಲ್ ಹುಡುಗರು ಬಾಕ್ಸ್ಗೆ ಇಲ್ಲೇ ಬಂದು ಹಾಕ್ಸ್ಕೊಂಡು ಹೋಗ್ತಾವ್ರೆ ಇಡ್ಲಿ ವಡೆ ಎಲ್ಲ. ಬಟ್ ಈ ವಡೆನೂ ಇದು ಚಟ್ನಿ ಚೆನ್ನಾಗಿರುತ್ತೆ, ಇದು ಸಾಂಬಾರು ಆಗಿದೆ. ಆದರೂ ಇದು ಚೆನ್ನಾಗಿದೆ. ಪರವಾಗಿಲ್ಲ. 35 ರೂಪಾಯಿಗೆ 2 ವಡೆ ಮತ್ತು ಪೋಹ ಅಂತ ಹೇಳ್ತಾರೆ, ಅಂದರೆ ಅವಲಕ್ಕಿ. ಸೊ ಅವಲಕ್ಕಿನೂ ತಿಂದೆ. 2 ವಡೆ ತಿಂದು ನಂಗೆ ಹೊಟ್ಟೆ ತುಂಬಲಿಲ್ಲ.
ಸೊ ಈಗ ರೂಮ್ಗೆ ಹೋಗ್ತಾ ಇದ್ದೀನಿ. ನನ್ನ ರೂಮ್ ಎಲ್ಲ ಐತೆ ಅಂತ ನನಗೆ ಗೊತ್ತಾಗ್ತಾ ಇಲ್ಲ. ನೆನ್ನೆ ಸಾಯಂಕಾಲ ಎಲ್ಲೋ ಅರಿಬಿರಿ ಅಂತ ಹುಡುಕ್ಬಿಟ್ಟು ರೂಮ್ ತೊಗೊಂಡೆ. ಸೊ ಆಲ್ ರೈಟ್, ಈಗ ಪಂಡ್ರಾಪುರಕ್ಕೆ ಬಾಯ್ ಹೇಳೋ ಟೈಮ್ ಬಂತು. ನಾನು ಇಲ್ಲಿಂದ ಈಗ ಒಂದು 50 ಕಿಲೋಮೀಟ್ರ್ ದೂರದಲ್ಲಿರೋ ಕುರ್ದುವಾಡಿ ಅನ್ನೋ ಒಂದು ಊರಿಗೆ ಹೋಗಬೇಕು. ಆ ಊರು ಇಲ್ಲಿಂದ 50 ಕಿಲೋಮೀಟ್ರ್ ಐತೆ. ಈಗ ಬಸ್ ಸ್ಟಾಪ್ಗೆ ಹೋಗ್ಬೇಕು, ಬಸ್ ಸ್ಟಾಪಿಂದ ಅಲ್ಲಿಗೆ ಹೋಗ್ಬೇಕು, ಅಲ್ಲಿಂದ ಇನ್ನೊಂದು ಜಾಗಕ್ಕೆ ಹೋಗ್ಬೇಕು. ಸುಮಾರು 4 ದಿನದಿಂದ ಕಂಟಿನ್ಯೂಸ್ ಆಗಿ ಟ್ರಾವೆಲ್ ಮಾಡ್ತಾ ಇದ್ದೀನಿ. ಈಗ ಬಸ್ ಸ್ಟಾಪ್ಗೆ ಹೋಗ್ಬೇಕು. ಇದೇ ನೋಡಿರಿ ನಾನು ಸ್ಟೇ ಆಗಿದ್ದು ಹೋಟೆಲ್ಲು. ಏನಂತ ಐತೆ ಅದು, ಎ ಸಿ ನಾನ್ ಎ ಸಿ ರೂಮ್ಸ್ ಲಾಡ್ಜ್ ಅಂತ ಇದೆ. ಅದೇನು ಹೆಸರು ಗೊತ್ತಿಲ್ಲ, ಬಟ್ ಇಲ್ಲೇ ತೊಗೊಂಡಿದ್ದು ನಾನು ಡೋರ್ಮೆಟ್ರಿ 400 ರೂಪಾಯಿ ಅಂತ ಹೇಳಿದ್ನಲ್ಲ, ಬಟ್ ಸೊಳ್ಳೆ ಜಾಸ್ತಿ ಇದು. ನಿಮ್ಮಿಷ್ಟ. ಇಫ್ ಇನ್ ಕೇಸ್ ನೀವು ಬಜೆಟ್ ಟ್ರಾವೆಲಿಂಗ್ ಅಂತಂದರೆ 400 ರೂಪಾಯಿ ತಗೊತಾರೆ. ಸೊ ಬನ್ನಿ. ಇಲ್ಲ ಇಫ್ ಇನ್ ಕೇಸ್ ನೀವು ಗುಂಪಲ್ಲಿ ಏನಾರ ಗ್ರೂಪ್ ಬಂದರೆ ಇಲ್ಲ ಫ್ಯಾಮಿಲಿ ಬಂದರೆ ಭಕ್ತಿ ನಿವಾಸಗಳಿರ್ತವೆ. ಆರಾಮಾಗಿ ನೀವು 350 ರೂಪಾಯಿ ಕೊಟ್ಟು ಒಳ್ಳೆ ರೂಮ್ ಸಿಗ್ತವೆ. ಸೊ ಅಲ್ಲಿರ್ಬೋದು, ಬಟ್ ಸಿಂಗಲ್ ಕೊಡಲ್ಲ, ಅದೇ ಪ್ರಾಬ್ಲಮ್ಮು. ಭಕ್ತಿ ನಿವಾಸಗಳು ಅಂತ ಹೇಳಿದ್ನಲ್ಲ, ಅದೇ ನೆನ್ನೆ ಅದ್ರಲ್ಲಿ ಹೋಗಿದ್ದೆ ನಾನು. ರೂಮ್ ಕೇಳಿದ್ರೆ ಒಬ್ರು ಕೊಡಲ್ಲ ಅಂತ ಹೇಳಿದ್ರು. ಅದರಲ್ಲಿ ಹೇಳಿದ್ದು ಹಾಲ್ ಇರುತ್ತೆ, ಹಾಲಲ್ಲಿ ಮಲಗು ಅಂತ. ಸೊ ನಾನು ಈ ಬ್ಯಾಗೆಲ್ಲ ಐಟಮ್ ಇಟ್ಕೊಂಡು ಎಲ್ಲಿ ಮಲಗಲಿ ಅಲ್ಲಿ? ಗೊತ್ತಿಲ್ಲದಿರೋ ಜಾಗದಲ್ಲಿ ಅಡ್ರೆಸ್ ಕೇಳ್ಕೊಂಡು ಹೋಗ್ಬೇಕಂತೆ. ಈಗ ನಾನು ಮಾಡಿದ್ದೆ ಅಂತಂದರೆ ರೂಮಿಂದ ಮುಂದೆ ಆ ಕಡೆ ಫುಲ್ ಮುಂದೆ ಹೊರಟೋದೆ. ಬಸ್ ಸ್ಟ್ಯಾಂಡು ಈ ಕಡೆ ಇದಂತೆ. ಕುರ್ದುವಾಡಿ ಅನ್ನೋ ಊರಿಗೆ ಬಸ್ಸಲ್ಲಿ ಬರ್ತವೆ ಅಂತ ಕೇಳಿದ್ರೆ ಅಲ್ಲಿ ಆನ್ಸರೇ ಮಾಡ್ತಾ ಇಲ್ಲ ಕಂಡಕ್ಟ್ರು ಡ್ರೈವರ್ಗಳು. ಪಾಪ 4 ಜನ ಮೀಟಿಂಗ್ ಹೊಡಿತಾ ನಿಂತ್ಕೊಂಡಿದ್ರು. ನೋಡ್ರಿ ಇವ್ರು ಯಾರೋ ಪಾಪ, ಇವರು ನಾನು ವೀಡಿಯೋ ಮಾಡೋದು ಹೇಳಿ ಅವರೇ ವೀಡಿಯೋ ಮಾಡಿಸ್ಕೊಂತಾರೆ. ಕ್ಯಾ ನಾಮ್ ಹೈ ಆಪ್ಕಾ? ಹಾಂ, क्या क्या? ಡಿಪೋ ಮ್ಯಾನೇಜರ್ ಓಂಕಾರ್ ಸರ್. ಓಕೆ. ನೋಡ್ರಪ್ಪ, ಅವರು ನಾನು ಇಲ್ಲಿ ಸುಮ್ಮನೆ ಕೂತ್ಕೊಂಡಿದ್ದೆ, ಕರೆದು ವೀಡಿಯೋ ಮಾಡಿಸ್ಕೊಂತಾರೆ ಪಾಪ. ಸೆಲ್ಫ್ ಪ್ರಮೋಷನ್ ಮಾಡಿಸ್ಕೊಂತಾರೆ. ಥ್ಯಾಂಕ್ ಯು. ಮಹಾರಾಷ್ಟ್ರ ಬಸ್ ನೋಡ್ರಿ ಹೆಂಗೈತೆ. ಬಾ ಅಂದರೆ ಹಳೆ ಬಸ್ ಇನ್ನೂ ಓಡಿಸ್ತಾವ್ರಿ ಇವರು. ಹೊಸ ಬಸ್ಸುಗಳು ಕೂಡ ಇದ್ದಾವೆ ನೋಡಿ. ಇವು ಹೊಸ ಬಸ್ಸುಗಳು. ಕುರ್ಡುವಾಡಿಗೆ ಹೋಗೋ ಬಸ್ಸು ಪ್ಲಾಟ್ಫಾರ್ಮ್ ನಂಬರ್ 6 ಬರುತ್ತೆ. ಬರ್ತಾಯಿದೆ, ಧೂಳು ಹಂಗೆ ಬರ್ತೈತೆ ಗಾಡಿ. ಯಪ್ಪ ಸೀಟ್ ಸಿಗುತ್ತೋ ಇಲ್ಲೋ ಗೊತ್ತಿಲ್ಲ ನಿಜ. ಅಲ್ಲಿ ನೋಡ್ರಲ್ಲಿ ಓಡ್ತಾವ್ರ ಹೊರಗಡೆ. ಬಸ್ ಅಂತೂ ಫುಲ್ಲಾಗಿ ಹೋಗ್ಬಿಟ್ಟೈತೆ. ನಾನು ಇಲ್ಲಿ ಅಣ್ಣ ಇದ್ದಾರಲ್ಲ, ಬ್ಯಾಗ್ ಇಲ್ಲೇ ಕೊಟ್ಬಿಟ್ಟೆ. ಸೊ ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿದ್ರು ಪರವಾಗಿಲ್ಲ. ಸೀಟ್ ಅಂತೂ ರಿಸರ್ವೇಷನ್ ಆಗೋಗುತ್ತೆ. ಅಂದರೆ ಬ್ಯಾಗ್ ಇಟ್ಬಿಟ್ಟಿದ್ದೀನಲ್ಲ, ಫಸ್ಟು ಟೋಪಿ ಇಟ್ಟೆ, ಆಮೇಲೆ ಅವಣ್ಣನೇ ಕರೆದು ಬ್ಯಾಗ್ ಇಟ್ಬಿಡು ಅಂದರು. ಸೊ ಸೀಟ್ ಕನ್ಫರ್ಮ್. ನಿಧಾನಕ್ಕೆ ಹೋಗ್ಬಿಡೋಣ. ಇದೇ ನನ್ನ ಸೀಟು. ಟೋಪಿ ಇಟ್ಬಿಟ್ಟಿದ್ದೆ. ನೋಡ್ರಿ ಹೆಂಗೈತೆ. ಆ ಜನ ಹತ್ತಿದ್ ನೋಡಿ ಸೀಟ್ ಸಿಗುತ್ತೋ ಇಲ್ಲೋ ಅನ್ಕೊಬಿಟ್ಟಿದ್ದೆ. ಈ ಪಂಡ್ರಾಪುರದಿಂದ ಕುರ್ಡುವಾಡಿ ಅನ್ನೋದು 52 ಕಿಲೋಮೀಟ್ರ್ ಐತೆ. 52 ಕಿಲೋಮೀಟ್ರ್ ಐತೆ. ನೋಡೋಣ ಎಷ್ಟೊತ್ತಿಗೆ ರೀಚ್ ಆಗ್ತೀನೋ. ಬಟ್ ಯಾಕಂದರೆ ನನಗೆ 12 ಗಂಟೆಗೆ ಟ್ರೈನ್ ಐತೆ ಅಲ್ಲಿಂದ. ಸೊ ಅದು ಮಿಸ್ ಆಗಿಬಿಟ್ರೆ ನಂಗೆ ಆಪ್ಷನ್ನೇ ಇಲ್ಲ. ಮತ್ತು ರಾತ್ರಿನೇ ಟ್ರೈನ್ ಇರೋದು, ಏನು ಮಾಡೋದು ಅಲ್ಲಿವರೆಗೂ. ಅದಕ್ಕೋಸ್ಕರ ಬೇಗ ಬಂದಿದ್ದು ನಾನು. ನೋಡೋಣ ಎಷ್ಟೊತ್ತಿಗೆ ರೀಚ್ ಆಗ್ತೀನಿ ಅಂತ. अभी ये वीडियो ना, हाँ, ये तुम्हारा बहुत बार देखा है मैंने ये वीडियो. ಇವ್ರು ನನ್ನ ಬೈರಾಗ ಟ್ರೆಕ್ ವಿಡಿಯೋ ನೋಡೋರಂತ ತೋರಿಸ್ತಾವ್ರೆ. ಬಸ್ಸಲ್ಲೇ ಸಬ್ಸ್ಕ್ರೈಬರ್ ಸಿಕ್ಕಿದ್ದಾರೆ. ಚಂದ್ರಭಾಗ ನದಿ ನೋಡ್ರಿ ತುಂಬಿ ಹೆಂಗೆ ಹರಿತೈತೆ. ಬಾ चंद्रभागा. हाँ. इसको भीमा नदी भी बोलते हैं ना? भीमा नदी वो नहीं है, ये चंद्रभागा है. ठीक है. भीमा नदी स्कूल बोलते हैं. हाँ, वो ये दोनों मिलाते हैं ना इधर. हाँ, संगम है आगे. ठीक है. ऊपर से गया तो टिकट का अलग देना हमारा. तुम्हाला ಪಂಡ್ರಾಪುರದಲ್ಲಿ 9:50ಕ್ಕೆ ಬಸ್ ಹತ್ತಿದ್ದು ನಾನು. ಕರೆಕ್ಟಾಗಿ 10:50ಕ್ಕೇನೋ ಬಂದು ರೀಚ್ ಆಯಿತು. ಅಂದರೆ ಜಸ್ಟ್ ಒಂದು 50 ನಿಮಿಷದಲ್ಲಿ ಬಂದುಬಿಡ್ತು ಗಾಡಿ. 52 ಕಿಲೋಮೀಟ್ರ್ ಇಷ್ಟು ಬೇಗ ಬಂತು. ನಂಗೆ ಶಾಕ್ ಆಗೋದೆ. ಆ್ಯಕ್ಚುಲಿ ಬಸ್ ತುಂಬ ಸ್ಪೀಡಾಗೆ ಬಂತು. ಸೀಟು ಕುತ್ಕೊಂಡಿದ್ನಲ್ಲ, ಒಂದು ತಾತ ಬಂದಿತ್ತು. ಆ ತಾತನ ಬಿಟ್ಕೊಟ್ಟು ನಿಂತ್ಕೊಂಡಿದ್ದೆ. ಬಟ್ ನಾನು ಪಕ್ಕದಲ್ಲಿ ಅವಣ್ಣ ಇದ್ನಲ್ಲ, ಸಬ್ಸ್ಕ್ರೈಬರ್ ಅಂತ ಹೇಳಿದ್ನಲ್ಲ, ರೋಡಲ್ಲಿ ಯಾರು ಬಂದರೆ ಅವ್ರನ್ನೆಲ್ಲ ಮಾತಾಡಿಸ್ತವ್ರೆ. ಅಯ್ಯಪ್ಪ, ನನಗೆ ಹೆಂಗೋ ಆ ತಾತ ಬಂದಿದ್ದು ಒಳ್ಳೆದಾಯಿತು. ಆ ಸೀಟ್ ಬಿಟ್ಬಿಟ್ಟು ನಾನು ನಿಂತ್ಕೊಬಿಟ್ಟೆ. ಮತ್ತು ಈಗ ರೈಲ್ವೆ ಸ್ಟೇಷನ್ ಹತ್ರ ಹೋಗ್ಬೇಕು. ಇಲ್ಲಿಂದ 300 ಮೀಟ್ರ್ ನಾನು ನಡ್ಕೊಂಡೇ ಹೋಗ್ತಾ ಇದ್ದೀನಿ. ಅಲ್ಲಿ ಟ್ರೈನ್ 12 ಗಂಟೆಗೆ ಇರೋದು ನನಗೆ. ಸೊ ಇನ್ನೂ 1 ಅವರ್ ಟೈಮ್ ಐತೆ. ಇಲ್ಲಿಂದ ಕಲ್ಯಾಣ್ಗೆ ಹೋಗ್ಬೇಕು. ಅದು ಜನರಲ್ ಟ್ರೈನಲ್ಲಿ. ಅಂದರೆ
ರಿಸರ್ವೇಷನ್ ಇಲ್ಲ. ನೆನ್ನೆ ನೈಟು ಟ್ರೈ ಮಾಡಿದೆ ರಿಸರ್ವೇಷನ್ಗೆ, ಬಟ್ ಸಿಗಲಿಲ್ಲ. ಸೊ ಏನು ಮಾಡೋಕ್ಕಾಗಲ್ಲ, ನಂಗೆ ಆಪ್ಷನ್ನೇ ಇಲ್ಲ. ಇನ್ನು ಜನರಲ್ ಟ್ರೈನಲ್ಲಿ ಹೋಗ್ತೀನಿ. ನೋಡೋಣ ಹೆಂಗಿರುತ್ತೋ, ರಶ್ ಇರುತ್ತೋ ಏನೋ ಗೊತ್ತಿಲ್ಲ. ಇನ್ನು ಅನ್ಸ್ಕೊಂಡ್ರೆ ಈ ಬ್ಯಾಗ್ ಹಾಕೊಂಡು ಹೆಂಗಪ್ಪ ಅನಿಸ್ತೈತೆ. ಬಟ್ ಓಕೆ, ನೋಡೋಣ. ಇದೇನಿದು ಇಷ್ಟೊಂದು ಹಗ್ಗಗಳು ಮಾರ್ತಾಯಿದ್ದಾರೆ, ಹಸುಗಳು ಕಟ್ಟವು. ಓ, ಏನೋ ಜಾತ್ರೆ ಇರ್ಬೇಕು. ಇನ್ನು ಫುಲ್ ದಾರಿ ಉದ್ದಕ್ಕೂ ಇವೇ ಇದ್ದಾವೆ. ಸೊ ಇನ್ನು 1 hour ಟೈಮ್ ಐತೆ, ಆರಾಮಾಗಿ ಕೂತ್ಕೊಂಡು ರೆಸ್ಟ್ ಮಾಡಿ ನಿಧಾನಕ್ಕೆ ಹೊರಡೋಣ. ನೋಡೋಣ ಸಾಯಂಕಾಲ 6 ಗಂಟೆವರೆಗೂ ಹೆಂಗಿರುತ್ತೆ ಜರ್ನಿ. ನಾನೀಗ ರೈಲ್ವೆ ಸ್ಟೇಷನಲ್ಲಿ ಇದ್ದೀನಿ. ಟ್ರ್ಯಾಕು ಇನ್ನೆಲ್ಲ 2 ಸಮನಾಗಿದ್ದಾವೆ. ಟ್ರೈನು 12:30 ಅಲ್ವ ಇದ್ದಿದ್ದು, ನಾನು ಅದಕ್ಕೆ ಹೋಗಬೇಕು ಅಂತ ಬಂದೆ. ಬಟ್ ಆದರೆ ಅದಕ್ಕಿಂತ ಮುಂಚೆ ಇನ್ನೊಂದು 11:30 ಐತೆ. ಸೊ ನಾನು ಬೇಗ ಬಂದಲ್ಲ, ಅದಕ್ಕೆ ಟಿಕೆಟ್ ತೊಗೊಂಡಿದ್ದೀನಿ. ಕಲ್ಯಾಣಿಗೆ 120 ರೂಪಾಯಿ ಜನರಲ್ ಟಿಕೆಟು. ಇನ್ನೂ ಬೇಗ ಹೋಗ್ತೀನಿ, ಅಂದರೆ 50 ನಿಮಿಷ ಮುಂಚೆ ಹೋಗ್ತೀನಿ. ಈಗ ಅನೌನ್ಸ್ ಮಾಡ್ತಾರಲ್ಲ, ಅದೇ ಟ್ರೈನೇ, ಪ್ಲಾಟ್ಫಾರ್ಮ್ ನಂಬರ್ 2. ಪ್ಲಾಟ್ಫಾರ್ಮ್ ನಂಬರ್ 2. May I have your attention please? 16352 Nagarkoil, Mumbai Chhatrapati Shivaji Maharaj Terminus Express is arriving shortly on platform number 2. ಜನ ನೋಡ್ರಿ, ಯಪ್ಪ. ಫೈನಲಾಗಿ ಸೀಟ್ ಸಿಕ್ತು ನನಗೆ. ಈ ಟ್ರೈನು ನಾಗರ್ಕೋಲಿಂದ ಬರ್ತಿರೋದು. ಅಂದರೆ ಅಷ್ಟು ರಶ್ ಇರುತ್ತೆ ಅಂದ್ಕೊಂಡೆ, ಬಟ್ ಪರವಾಗಿಲ್ಲ, ಖಾಲಿನೇ ಐತೆ. A few moments later. ಸೊ ಫೈನಲಿ ಕರೆಕ್ಟಾಗಿ 6 ಗಂಟೆಗೆ ಕಲ್ಯಾಣ ರೀಚ್ ಆದೆ. ಬರ್ಬೇಕಾದ್ರೆ ವ್ಯೂ ಮಾತ್ರ ನೆಕ್ಸ್ಟ್ ಲೆವೆಲ್ ಇತ್ತು. ಆ ಬರ್ಬೇಕಾದ್ರೆ ವ್ಯೂ ಬಿಡ್ರಿ, ಈಗ ಬರ್ಬೇಕಾದ್ರೆ ಈ ಕಲ್ಯಾಣ ರೈಲ್ವೆ ಸ್ಟೇಷನಲ್ಲಿ ಜನ ನೋಡಿ ಶಾಕ್ ಆಗೋಗ್ಬಿಟ್ಟೆ. ಯಪ್ಪ, ಈ MMTS ಟ್ರೈನ್ ಥರ ಅಂದರೆ ಈಗ ಲೋಕಲ್ ಟ್ರೈನ್ಸ್ ಇರ್ತವೆ ಇಲ್ಲಿಂದ ಮುಂಬೈಗೆಲ್ಲ ಓಡಾಡ್ತಾ ಇರ್ತವೆ. ಸೊ ಅಂಥ ಟೈಮಲ್ಲಿ ಮಾತ್ರ ಸಖತ್ತು ರಶ್ ಇರುತ್ತೆ. ಆ ಜರ್ನಿ ಮಾತ್ರ ಮಾಡೋಕ್ಕಾಗಲ್ಲ. ಸೊ ಇಲ್ಲಿಗೆ ಈ ಲಾಗ್ನ ಎಂಡ್ ಮಾಡ್ತೀನಿ. ಇಷ್ಟಕ್ಕೂ ನಾನು ಕಲ್ಯಾಣಿಗೆ ಏನಕ್ಕೆ ಬಂದೆ ಅಂತ ಹೇಳ್ಬಿಟ್ಟು ನೆಕ್ಸ್ಟ್ ವೀಡಿಯೋದಲ್ಲಿ ಗೊತ್ತಾಗುತ್ತೆ. ಸೊ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಕಲ್ಯಾಣಿಗೆ ಏನಕ್ಕೆ ಬಂದೆ ಅಂತ ಹೇಳ್ಬಿಟ್ಟು ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತೀನಿ. ಸೊ ಅಲ್ಲಿವರೆಗೂ ಟಾಟಾ, ಟೇಕ್ ಕೇರ್, ಬಾಯ್.